ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವರೆಲ್ಲ ಹೇಗೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವರೆಲ್ಲರೂ ಅದೇ ನಾನು ಹೇಳೋದ್ನಲ್ಲ ನಿಮಗೆ ಹೊಸ ಸರ್ಪ್ರೈಸ್ ಬರ್ತೈತೆ ಅಂತ. ಸೊ ಅದಕ್ಕೋಸ್ಕರ ಇವರೆಲ್ಲ ಬಂದಿರೋದು. ಇವ್ರು ಗೊತ್ತಲ್ಲ ಸೆಲ್ಫಿ. ಕಾರ್ತಿಕ ನೀನ್ ಎಲ್ಲಿ ನೋಡ್ತಾ ಇದೀಯ ಅಂತಾನೆ ಗೊತ್ತಾಯ್ತಿಲ್ಲ. ಅದು ಒಂಥರ ಡಬಲ್ ಮೀನಿಂಗ್ ಕಳಿಸ್ತಪ್ಪ ನಮಗಂತೂ. ಸೊ ಗಾಯ್ಸ್, ಈಗ ನಾವೆಲ್ಲರೂ ಲಗೇಜ್ ನಮ್ಮ ಸೂಟ್ ಕೇಸ್ನ ಎತ್ಕೊಂಡು ರೆಡಿಯಾಗಿದ್ದೀವಿ. ಬೇಸ್ಮೆಂಟ್ಗೆ ಹೋಗೋಣ ಅಂತ ಎಲ್ಲ ಲಗೇಜ್ ಎತ್ಕೊಂಡು ರೆಡಿ ಆಗ್ತಿದ್ವಿ. ಆ್ಯಂಡ್ ಎಲ್ಲರೂ ನಕ್ಕೊಂಡು ಹಂಗೆ ಮಾತಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ಕೂತಿದ್ರು. ಆ್ಯಂಡ್ ಫೈನಲಿ ಏರ್ಪೋರ್ಟ್ಗೆ ನಾವು ಕಾರಲ್ಲಿ ಹೋದ್ವಿ. ಏರ್ಪೋರ್ಟ್ದು ಎಂಟ್ರೆನ್ಸ್ ನೋಡಿ ಗಾಯ್ಸ್, ಹೆಂಗೈತೆ ನೋಡಿ ಗಾಯ್ಸ್. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಏರ್ಪೋರ್ಟ್ ಅಷ್ಟು ಚೆನ್ನಾಗಿದೆ. ಎಂಟ್ರೆನ್ಸು ಸಕ್ಕದಾಗಿದೆ. ಲೈಟಿಂಗ್ಸ್ ಮಾತ್ರ ಸಕ್ಕದಾಗಿ ಹಾಕೋರೆ. ಆ್ಯಂಡ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅದೊಂದು ನೋಡೋಕ್ಕೆ ಚೆಂದ ಗಾಯ್ಸ್. ನೋಡ್ರಿ ಎಷ್ಟು ಸಗದಾಗಿ ತೆಗ್ದವ್ರೆ. ಈ ವಿಡಿಯೋ ಎಲ್ಲ ತೆಗ್ದಿರೋದು ಕಾರ್ತಿಕಣ್ಣಂಗೆ ಈ ಕ್ರೆಡಿಟ್ಸ್ ಎಲ್ಲ ಹೋಗ್ಬೇಕು. ಸಗದಾಗಿ ವಿಡಿಯೋ ತೆಗ್ದವ್ರೆ. ನೀವು ನೋಡಿ, ವ್ಯೂನ ಎಂಜಾಯ್ ಮಾಡಿ ಗಾಯ್ಸ್. ಇಲ್ಲ ಹಂಗೆ ಒಳಗಡೆ ಅದು. ಸೊ ಗಾಯ್ಸ್, ನಾವಿವಾಗ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಮ್ಮದು ಟರ್ಮಿನಲ್ 1. We are entering to the airport. ನಾನು ಫಸ್ಟ್ ಟೈಮ್ ಗಾಯ್ಸ್. ನೋಡಿ ಗಾಯ್ಸ್, ಏರ್ಪೋರ್ಟು ಹೆಂಗಿದೆ. ಫಸ್ಟ್ ಟೈಮ್. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಜೋರಾಗಿ ಮಾತಾಡಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಎಷ್ಟು ಎಕ್ಸೈಟ್ ಆಗಿದ್ಯಾ ಮಮ್ಮಿ ಫ್ಲೈಟಲ್ಲಿ ಹೋಗೋಕ್ಕೆ? ಎಕ್ಸೈಟ್ಮೆಂಟ್, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೀವು? ನಾನು ಫಸ್ಟ್ ಟೈಮ್. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಫುಲ್ ಖುಷಿಯಾಗಿದ್ದೀವಿ ನನ್ನಿಯವರೇ. ಫುಲ್ ಹ್ಯಾಪಿ. ನೀವು? ಎಕ್ಸೈಟ್ಮೆಂಟ್ ಇದೆ. ವೆರಿ ಮಚ್ ಸೋ ಮಚ್. ಇವರೇ ನಮಗಿಂತ ಎಲ್ಲರಿಗಿಂತ ಎಕ್ಸ್ಪೀರಿಯನ್ಸ್ ಫ್ಲೈಟಲ್ಲಿ. ಈಗ 4th ಟೈಮ್ ಹೋಗ್ತಾ ಇದ್ದೀನಿ. 4th or 5th ಟೈಮ್. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಹಾಂ, ಜೋರಾಗಿ ಹೇಳಬೇಕು. ಇವ್ರು ನಮ್ಮ ಅತ್ತಿಗೆ ಅಂತ ಎಕ್ಸ್ಪ್ರೆಸ್ ಮಾಡ್ಬೇಕು. ನಿಮ್ಮ ಒಳಗಿರೋ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಮ ಅತ್ತಿಗೆ ಆದ್ಯ ಮುಂದೆ ಏನು ಮಾತಾಡಲ್ಲ. ನೀವೆಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಆರಾಮಾಗಿದ್ದೀನಿ ಪುಟ್ಟ. ಅಲ್ಲ, ಖುಷಿಯಾಗಿದ್ದೀರಾ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋಕ್ಕೆ? ಹೌ ಆರ್ ಯು ಫೀಲಿಂಗ್ ಆಂಟಿ? ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ವೆರಿ ಗುಡ್. ಹೌ ಎಕ್ಸೈಟ್ಮೆಂಟ್ ಎಷ್ಟಿದೆ? ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಆನ್ ಫ್ಲೈಟ್. ನೀವೊಬ್ಬರೇ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದು ಸರಿಯಾಗಿ. ನಿಜನಾ? ಕರೆಕ್ಟಾಗಿ ಮಾಡಿದ್ದೀನಾ? ಹಾಂ, ತೆಗಿತೀನಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ಮೆಂಟ್.
ನಮ್ಮೆಲ್ಲರ ಜೊತೆ ಹೋಯ್ತಿರೋದು ಫಸ್ಟ್ ಟೈಮು. ಹಸ್ಬೆಂಡ್ ಜೊತೆ ಮಾತ್ರ ಹೋಗಿದ್ದೆ, ಎಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ಹಲೋ ಫ್ರೆಂಡ್ಸ್, ಇವ್ರ ಅಮ್ಮ ಜಾಮೂನ್ ಮಾಡಿದ್ರು, ಸಖತ್ತಾಗಿತ್ತು. ಏರ್ಪೋರ್ಟ್ ಬಂದ್ರು ಅಲ್ಲಿ ತಿಂತಾ ಇದ್ರು ಜಾಮೂನ್ನ. ನೀವೇನು ಹೇಳೋದೇ ಇಲ್ಲಪ್ಪ. ಅವರು ಸೈಲೆಂಟ್. ಯಾರು ಹೇಳುದು ಸೈಲೆಂಟ್ ಕಿಲ್ಲರ್ ಅಂತ ಇವರು? ನಾನಲ್ಲ. ಇಷ್ಟ ಆಯ್ತ್ರಿ ಅವಾಗ. ಅಲ್ಲಿ ಅವ್ರಿಗೆ ಕಸಿ. ಹಾಯ್ ಹೇಳಿ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳೋ. ಮೋಹಿ ನನ್ನ ಹಾಯ್ ಹೇಳಿಲ್ವನು ನೀವು? ನನಗೇನು ಬೇಜಾರು. ನೀವು ಹೇಳಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ. ಹಾಯ್. ಸೋನೇ ಆಗಿ. ಹಾಯ್ ಗಾಯ್ಸ್. ತೋರಿಸಿ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ. ಸುಮ್ಮನೆ. ಸೊ ಗಾಯ್ಸ್, ಇವಾಗ ಒಳಗೆ ಹೋಗ್ತಾ ಇದೀವಿ. Yes guys, we are going inside the airport. We are very excited. Yes, we are so excited. ಮಮ್ಮಿ ಏನಮ್ಮ ಹಿಂಗ್ ನೋಡ್ಕೊತಾ ಇದೀಯಾ? ಬಾ ಬೇಬೆ. ಖುಷಿಗೆ ಮಾತೇ ಬರ್ತಾ ಇಲ್ಲ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ನಿದ್ದೆ ಬರ್ತಿದೆ, ನಿದ್ದೆ ಮಾಡಬೇಕು. ನಿದ್ದೆ ಬೇಡ, ನನ್ನ ಎಕ್ಸೈಟ್ಮೆಂಟ್ ತುಂಬ ಇದೆ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿದ್ದೇನೆ, ಎಕ್ಸೈಟ್ಮೆಂಟ್ ಇದೆ. ನೀವು? ಸೇಮ್ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾರೆ, ತುಂಬ ಎಕ್ಸೈಟ್ಮೆಂಟ್. ನಿಮಗೆ? ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ಕಾಲು ಕೈ ಎಲ್ಲ ನಡಕ್ತಾ ಇತ್ತಂತ ಅವಳಿಗೆ, ಕಾಲಿನ ಕೇಕ್ ಹಾಕ್ತಿದೆ ಅಂತ ಅವಳಿಗೆ. ಲೈಟ್ ಫೋಲ್ಡ್ ಕೊಡ್ತಾರೆ, ಹಾಕೊಂಡು ಮಲ್ಕೊಬಿಡ್ರಿ. ಗಾಯ್ಸ್, ವಿ ಆರ್ ಇನ್. ಸೊ ಗಾಯ್ಸ್, ನಾವು ಒಳಗೆ ಬಂದ್ವಿ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ. ಆ್ಯಂಡ್ ಅಲ್ಲಿ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾಯಿದ್ರು ಎಲ್ಲರಿಗೂ. ಆಧಾರ್ ಕಾರ್ಡ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ, ಆಮೇಲೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಎಲ್ಲರಿಗೂ. ಬೋರ್ಡಿಂಗ್ ಪಾಸ್ ಕೊಟ್ಟು ಅಲ್ಲಿ ಸ್ವಲ್ಪ ಕ್ಯೂವಲ್ಲೆಲ್ಲ ನಿಂತ್ಕೋಬೇಕು. ನೋಡಿ, ಎಲ್ಲ ಹೋಗ್ತಾಯಿದ್ದೀವಿ. ಆ್ಯಂಡ್ ಫೈನಲಿ ನಮಗೆಲ್ಲರಿಗೂ ಬೋರ್ಡಿಂಗ್ ಪಾಸ್ ಸಿಕ್ತು. ಅದಕ್ಕೆ ಅದನ್ನ ಫೋಟೋ ತಕ್ಕೋತಾ ಇದ್ವಿ, ವಿಡಿಯೋ ಮಾಡ್ಕೋತಾ ಇದ್ವಿ. ಒಟ್ಟು ಒಂದು 20 ಮೆಂಬರ್ಸ್ ಇದ್ವಿ ಅನಿಸುತ್ತೆ. ಎಲ್ಲರೂ ಫೋಟೋ ತಕ್ಕೋತಾ ಇದ್ವಿ ಗೈಸ್. ಬೋರ್ಡಿಂಗ್ ಪಾಸ್ ಕೈಗೆ ಸಿಕ್ಕಿದ ತಕ್ಷಣ ಖುಷಿ ಆಗೋಯ್ತು ಗೈಸ್. ಈಗ ಒಳಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಒಳಗೆ ಹೋಗಿದ ತಕ್ಷಣವೇ ಫುಲ್ಲು ಅನೌನ್ಸ್ಮೆಂಟು, ಟಿಕೆಟು, ಬೋರ್ಡಿಂಗ್ ಪಾಸು ಇವೆಲ್ಲ ಕೇಳೋಕ್ಕೆ ಒಂದು ಚೆಂದ ಗೈಸ್. ಎಂಟ್ರಿ ಕೊಟ್ಟಿದ ತಕ್ಷಣವೇ ಫುಲ್ ವಾಯ್ಸ್ ಮೇಲೆ ವಾಯ್ಸ್ ಗೊತ್ತಾಯ್ತು ಗೈಸ್. ಕೂತಿದ್ದೀವಿ, ಹತ್ತಿಲ್ಲ ಗೈಸ್, ಇನ್ನೂ ಬಸ್ಸಲ್ಲಿ ಕೂಸೋರೆ. ನಿದ್ದೆ ಬಂದಿದೆ ನೋಡಿ ಗೈಸ್, ಅಲ್ಲಿ ಒಂದು ಫ್ಲೈಟ್ ನಿಂತೈತೆ ನೋಡಿ, ಹಂಗೆ. ಸೊ ಫ್ಲೈಟ್ ಹತ್ರ ಹೋಗೋಕ್ಕೆ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡೋದ್ರು. ಲೈಕ್ ಇಂಡಿಗೋದವರೆಲ್ಲ ಒಂದು ಬಸ್ಸು ಆ ಥರ ಫ್ಲೈಟ್ ನೇಮ್ ಹೇಳ್ಬಿಟ್ಟು ಕರ್ಕೊಂಡೋಗ್ತಾರೆ. ಆ್ಯಂಡ್ ಫೈನಲಿ ನಾವು ನಮ್ಮ ಫ್ಲೈಟ್ ನೋಡಿ ಹೆಂಗೆ ನಿಂತೈತಿ. ನಾನು ವಾಯ್ಸ್ ಓವರ್ ಕೊಡ್ತಾ ನೋಡೋಕ್ಕೆ ಒಂದು ಖುಷಿ ಆಗ್ತೈತೆ. ನಮ್ಮ ಫ್ಲೈಟ್ನ ಫುಲ್ಲು ಶಾಕ್ ಆಗೋದೆ ಗೈಸ್. ನಾನಂತೂ ಇಷ್ಟು ಹತ್ರದಿಂದ ನಾನು ಫ್ಲೈಟ್ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಇಟ್ಸ್ ಫೈನಲಿ ಡನ್. ಎಲ್ಲರೂ ಒಳಗಡೆ ಹೋಗ್ತಾವ್ರೆ ಫ್ಲೈಟ್ ಒಳಗಡೆ. ಆ್ಯಂಡ್ ಫೈನಲಿ ನಾವೆಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ. ಫ್ಲೈಟ್ ನೋಡಿ ಹೆಂಗೆ ಹತ್ತದು ಅಂತ. ಒಳ್ಳೆ ಲೈಕ್ ಟೆರೆಸ್ ಹತ್ತದಂಗೆ ಆಗ್ತಾಯಿತ್ತು. ನನಗಂತೂ ಸಕ್ಕತ್ತಾಗಿ ಫೀಲ್ ಇತ್ತು ಮಾತ್ರ ಫ್ಲೈಟ್ ಹತ್ತೋದು.
ಅದು ಲೈಕ್ ಅದು ಒಳಗಡೆ ಹೋದಾಗೆ ಒಂಥರ ಫೀಲು, ಈಚೆಯಿಂದ ಹೋಗ್ತಾನೆ ಒಂಥರ ಫೀಲು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾಯಿದ್ರು, ಹಂಗೆ ಅವರಿಂದ ನಾನು ಹೋಗ್ತಾ ಇದ್ದೆ. ಸೂಪರಾಗಿತ್ತು ಮಾತ್ರ. ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಮಾತ್ರ ಸ್ವಲ್ಪನೇ ಲ್ಯಾಂಡ್ ಆಗ್ಬೇಕಾದ್ರೆ ಸ್ವಲ್ಪ ಅಲ್ಲಾಡ್ದಂಗೆ ಇತ್ತು. ಸ್ವಲ್ಪ ಕಿವಿ ಮುಚ್ಕೊಂಡು ತುಂಬ ಭಯ ಆಯಿತು. ಆ್ಯಂಡ್ ಇವ್ರು ಬಂದ್ಬಿಟ್ಟು ನಮ್ಮ ಮಮ್ಮಿ ಫ್ರೆಂಡ್ ಅವರ ವೈಫು ಶ್ರುತಿ ಆಂಟಿ ಅಂತ. ಅವ್ರ ಪಕ್ಕನೇ ನಾನು ಫ್ಲೈಟಲ್ಲಿ ಕೂತಿದ್ದು, ಸೊ ಹಂಗೆ ಅವ್ರ ಜೊತೆ ಒಂದು ಟ್ರಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಸೊ ಗೈಸ್, ಇದು ಆಗಿತ್ತು ನನ್ನ ಏರ್ಪೋರ್ಟ್ ವ್ಲಾಗ್ ಆ್ಯಂಡ್ ನನ್ನ ಫ್ಲೈಟ್ ಜರ್ನಿ ಹೆಂಗಿತ್ತು ಅಂತ. ಆ್ಯಂಡ್ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ. ಆ್ಯಂಡ್ ನಾಳೆ ಎಲ್ಲೋಗ್ತೀವಿ, ಎಲ್ಲಿಗೆ ಹೋದ್ವಿ ಫ್ಲೈಟಲ್ಲಿ ಅಂತ ನಾಳಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬಾಯ್.